ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್ ಲೋನ್ ಯಾವುದು ಬೆಸ್ಟ್? ಕೆಲವೇ ಸೆಕೆಂಡ್ಗಳಲ್ಲಿ ಸಿಗೋ ಕ್ರೆಡಿಟ್ ಕಾರ್ಡ್ ಲೋನ್ ಸೇಫಾ? ಚೂರ್ ಲೇಟ್ ಆದ್ರೂ ಪರ್ಸನಲ್ ಲೋನೇ ಸೇಫಾ? ಕೆಲವೊಮ್ಮೆ ಜೇಬಲ್ಲಿ ದುಡ್ಡೇ ಇಲ್ಲಿದ್ರು ಕೂಡ ಅದರೊಟ್ಟಿಗೆ ಕಮಿಟ್ಮೆಂಟು ಇಲ್ಲ ಅಂತ ಆರಾಮಾಗಿರ್ತೀವಿ. ಆದ್ರೆ ಅಂತ ಟೈಮ್ ನಲ್ಲೇ ವಿಧಿ ಹಾಗೂ ಟೈಮ್ ಎರಡೂ ಕೈ ಕೊಡೋ ಚಾನ್ಸಸ್ ಇರುತ್ತೆ. ಏನಾದ್ರೂ ಒಂದು ಸಂದರ್ಭ ಬಂತು, ದುಡ್ಡು ಅರ್ಜೆಂಟ್ ಬೇಕು ಅನ್ನೋ ಸಿಚುವೇಶನ್ ಬರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಮಕ್ಕಳಿಗೆ ನಾಳೆನೇ ಫೀಸ್ ಕಟ್ಟಬೇಕು ಅನ್ನೋ ಪರಿಸ್ಥಿತಿ ಇರ್ಬೋದು, ಅಥವಾ ಏನೋ ಒಂದು 2 ಲಕ್ಷನೋ 5 ಲಕ್ಷನೋ ಖರ್ಚು ಅಂತ ಬಂದ್ಬಿಡ್ಬೋದು. ಒಂದೇ ದಿನದಲ್ಲಿ ಈ ಲಕ್ಷಾಂತರ ರೂಪಾಯಿ ಅರೇಂಜ್ ಮಾಡಬೇಕಾಗಿದೆ ಅನ್ನೋ ಪರಿಸ್ಥಿತಿ ಬರ್ಬೋದು. ಯಾರ ಹತ್ರನಾದ್ರೂ ಕೈ ಚಾಚಬಾರ್ದು ಅಂದ್ರೆ ಇರೋದು ಆಗ ಎರಡೇ ಆಪ್ಷನ್, ಒಂದು ಪರ್ಸನಲ್ ಲೋನ್, ಇನ್ನೊಂದು ಕ್ರೆಡಿಟ್ ಕಾರ್ಡ್ ಲೋನ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಲೋನ್ಗಳ ಕಂಪ್ಲೀಟ್ ವ್ಯತ್ಯಾಸ ತಿಳ್ಕೊಳ್ಳೋಣ. ಎರಡರಲ್ಲಿ ಯಾವುದು ಬೆಸ್ಟ್, ಯಾವುದನ್ನ ಬ್ಲೈಂಡ್ ಆಗಿ ತಗೋಬಾರದು, ಅದೆಲ್ಲವನ್ನ ನೋಡ್ತಾ ಹೋಗೋಣ. ಡಿಫರೆನ್ಸ್ ನೋಡೋಣ. ಮೇನ್ಲಿ ಇಂಟ್ರೆಸ್ಟ್ ರೇಟ್ ಇಂತ ಬರ ಬೀಳುತ್ತೆ, ತಪ್ಪ ಹೆಜ್ಜೆ ಇಟ್ಟರೆ ಅಂತ ಕೂಡ ಅರ್ಥ ಮಾಡ್ಕೊಳ್ಳೋಣ. ಎಮರ್ಜೆನ್ಸಿ ಲೋನ್ಗಳಲ್ಲಿ ಯಾವುದು ಬೆಸ್ಟ್? ಆಗ್ಲೇ ಹೇಳಿದ ಹಾಗೆ ಇವೆರಡು ಸಾಲಗಳೇ, ಅಂದ್ರೆ ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್ ಲೋನ್. ಅರ್ಜೆಂಟ್ ಆಗಿ ಸಾಲ ಬೇಕು ಅನ್ನೋರಿಗೆ ಕ್ವಿಕ್ ಮತ್ತು ಕನ್ವೀನಿಯಂಟ್ ಚಾಯ್ಸ್. ಎರಡು ಬಹಳ ಬೇಗನೆ ಸಿಕ್ಕರು ಅವುಗಳ ಇಂಟ್ರೆಸ್ಟ್ ರೇಟ್ ಹೆವಿ ಡಿಫರೆನ್ಸ್ ಇದೆ. ರೀಪೇಮೆಂಟ್ ಮಾಡೋ ವಿಧಾನದಲ್ಲೂ ಕೂಡ ವ್ಯತ್ಯಾಸ ಇದೆ. ಸಾಲದ ಲಿಮಿಟ್ ಕೂಡ ಬೇರೆ ಬೇರೆ ಇರುತ್ತೆ. ಮೊದಲು ಈ ಎರಡು ಲೋನ್ಗಳ ಅರ್ಥ ತಿಳ್ಕೊಂಡು ಆ ನಂತರ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಮೊದಲಿಗೆ ಪರ್ಸನಲ್ ಲೋನ್. ಇದೊಂದು ರೀತಿ ಅನ್ಸೆಕ್ಯೂರ್ಡ್ ಲೋನ್, ಅಂದರೆ ಯಾವುದೇ ಅಡಮಾನ ಅಥವಾ ಸೆಕ್ಯೂರಿಟಿ ಇಲ್ಲದೆ ಸಿಗ್ಬಿಡುತ್ತೆ. ಸಾಮಾನ್ಯವಾಗಿ ಎಜುಕೇಷನ್, ವಾಹನ ಖರೀದಿ, ಗ್ಯಾಜೆಟ್ ತಗೊಳ್ಳೋರು ಹಾಗೂ ಮನೆ ರಿನೋವೇಷನ್ ಅರ್ಜೆಂಟ್ ದುಡ್ಬೇಕು ಅನ್ನೋರು, ಕೆಲವರು ಟ್ರಿಪ್ ಹೋಗೋಕ್ಕೂ ಕೂಡ ಪರ್ಸನಲ್ ಲೋನ್ ತಗೊಂಡು ಹೋಗ್ತಾರೆ. ಇದರಲ್ಲಿರೋ ಅಡ್ವಾಂಟೇಜ್ ಏನು ಅಂದರೆ ಬಹಳ ಕಡಿಮೆ ಟೈಮ್ನಲ್ಲಿ ದೊಡ್ಡ ಮೊತ್ತದ ಸಾಲ ಸಿಗುತ್ತೆ. ಕೆಲವರು ಪರ್ಸನಲ್ ಲೋನ್ ತಗೊಂಡೆ ಬಿಸ್ನೆಸ್ ಕೂಡ ಶುರು ಮಾಡಿದ್ದಾರೆ. ಹಂಗಿದ್ರೆ ಓಕೆ, ಬಿಸ್ನೆಸ್ ಶುರು ಮಾಡೋಕ್ಕೆ ಬಿಸ್ನೆಸ್ ಪ್ಲಾನ್ ಕೇಳ್ತಾರೆ, ಸರಿಯಾಗಿರೋದಿಲ್ಲ, ಟ್ರ್ಯಾಕ್ ರೆಕಾರ್ಡ್ ಇಲ್ಲ, ಹೊಸದಾಗಿ ಫ್ರೆಶರ್ ಅಂದಾಗ ಯಾರು ಕೂಡ ಬಿಸ್ನೆಸ್ ಲೋನ್ ಕೊಡಲ್ಲ, ಪರ್ಸನಲ್ ಲೋನೇ ಮಾಡಬೇಕಾಗುತ್ತೆ. ಅದಕ್ಕೆ ಮಾಡಿದ್ರೆ ಇಟ್ ಇಸ್ ಗುಡ್. ಕೆಲವೊಂದ್ಸಲ ಬ್ಯಾಂಕ್ಗಳು 50 ಲಕ್ಷ ರೂಪಾಯಿವರೆಗೂ ಪರ್ಸನಲ್ ಲೋನ್ ಕೊಡ್ತಾರೆ. ಅಲ್ಲದೆ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡೋದು ಕೂಡ ಈಸಿ. ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿದೆಯೋ ಆ ಬ್ಯಾಂಕ್ನವರೇ ಪರ್ಸನಲ್ ಲೋನ್ ಕೊಟ್ಬಿಡ್ತಾರೆ. ನಿಮ್ಮ ಕಂಪ್ಲೀಟ್ ಹಣಕಾಸಿನ ಡೀಟೇಲ್ಸ್ ಹಾಗೂ ಡಾಕ್ಯುಮೆಂಟ್ಸ್ ಈಗ ಆಲ್ರೆಡಿ ಅವ್ರ ಹತ್ರ ಇರುತ್ತೆ. ಒಳ್ಳೆ ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡಿದ್ರೆ ಬ್ಯಾಂಕ್ಗಳೇ ಪರ್ಸನಲ್ ಲೋನ್ ಕೊಡೋಕೆ ಮುಂದೆ ಬರ್ತಾರೆ. ಪ್ರೀ ಅಪ್ರೂವ್ಡ್ ಲೋನ್ ಇದೆ ತಗೊಳ್ಳಿ ಅಂತ ಹೇಳ್ತಾರೆ. ಎಲ್ಲಾ ಪ್ರೋಸೆಸ್ ಡಿಜಿಟಲ್ ರೂಪದಲ್ಲೇ ನಡೆಯುತ್ತೆ. ಲೋನ್ ಅಪ್ಲಿಕೇಶನ್ ಪ್ರೋಗ್ರೆಸ್ನ ಕೂಡ ಫೋನ್ನಲ್ಲೇ ನೀವು ಚೆಕ್ ಮಾಡಬಹುದು. ಈಸಿ ರೀಪೇಮೆಂಟ್. ಪರ್ಸನಲ್ ಲೋನ್ ರೀಪೇಮೆಂಟ್ ಮಾಡೋದು ಕೂಡ ಬಹಳ ಸುಲಭ, ಯಾಕಂದ್ರೆ ನೀವೇ ಲೋನ್ ಅವಧಿಯನ್ನು ಆಯ್ಕೆ ಮಾಡ್ಕೋಬಹುದು. 1 ವರ್ಷನೋ 2 ವರ್ಷನೋ 6 ವರ್ಷನೋ ಎಲ್ಲ ಆಪ್ಷನ್ ಸಿಗುತ್ತೆ. ಶಾರ್ಟ್ ಟರ್ಮ್ ಬೇಕಾದರೂ ತಗೋಬಹುದು, ಲಾಂಗ್ ಟರ್ಮ್ನಾದರೂ ಆಯ್ಕೆ ಮಾಡ್ಕೋಬಹುದು. ಪರ್ಸನಲ್ ಲೋನ್ನ ಇಂಟ್ರೆಸ್ಟ್ ಬಗ್ಗೆ ಕ್ರೆಡಿಟ್ ಕಾರ್ಡ್ ಲೋನ್ ಜೊತೆಗೆ ಕಂಪೇರ್ ಮಾಡುವಾಗ ಅದನ್ನು ನಾವು ನೋಡ್ತಾ ಹೋಗೋಣ. ಕ್ರೆಡಿಟ್ ಕಾರ್ಡ್ ಲೋನ್ ಇನ್ಸ್ಟೆಂಟ್ ಆಗಿ ಕೆಲವೇ ಸೆಕೆಂಡ್ಸ್ ಅಲ್ಲಿ ಸಿಗೋ ಲೋನ್. ಆದರೆ ಕ್ರೆಡಿಟ್ ಕಾರ್ಡ್ ಲೋನ್ ತಗೊಳ್ಳೋಕೆ ನೀವು ಕ್ರೆಡಿಟ್ ಕಾರ್ಡ್ ಬಳಕೆದಾರರಾಗಿರ್ಬೇಕು. ಕ್ರೆಡಿಟ್ ಕಾರ್ಡ್ ಇರಬೇಕು. ಫಸ್ಟ್ ಆಫ್ ಆಲ್ ಕಾರ್ಡ್ ಆಕ್ಟಿವ್ ಸ್ಟೇಟಸ್ ನಲ್ಲಿ ಇರಬೇಕು. ಇದಕ್ಕೂ ಕೂಡ ಪರ್ಸನಲ್ ಲೋನ್ ರೀತಿ ಯಾವುದೇ ಇದಿಲ್ಲ, ಗ್ಯಾರಂಟಿ ಶ್ಯೂರಿಟಿ ಏನಿರೋದಿಲ್ಲ. ಒಂದು ರೀತಿ ಇದು ಪ್ರೀ ಅಪ್ರೂವ್ಡ್ ಸಾಲನೇ. ಅಲ್ಲದೆ ಸಾಲ ತಗೊಂಡವರು EMI ಮೂಲಕ ಹಣವನ್ನು ಕಟ್ಕೊಂಡು ಹೋಗ್ಬೋದು. ಕ್ರೆಡಿಟ್ ಕಾರ್ಡ್ನ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸೇ EMI ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಇನ್ಸ್ಟಾಲ್ಮೆಂಟ್ನಲ್ಲಿ ಸಾಲ ತೀರಿಸೋ ಆಪ್ಷನ್ ಇಲ್ಲೂ ಇರುತ್ತೆ. ಆದರೆ ಎರಡರಲ್ಲಿ ಯಾವುದು ಬೆಸ್ಟ್ ಈಗ ಕಂಪೇರ್ ಮಾಡ್ತಾ ಹೋಗೋಣ. ಮೊದಲಿಗೆ ಎಷ್ಟು ಸಾಲ ಸಿಗುತ್ತೆ ಅಂತ ನೋಡೋದಾದರೆ ಪರ್ಸನಲ್ ಲೋನಲ್ಲಿ ಹೆಚ್ಚು ಸಾಲ ಸಿಗುತ್ತೆ. ಅದು ನಿಮ್ಮ ಕ್ರೆಡಿಟ್ ಸ್ಕೋರ್, ಕ್ರೆಡಿಟ್ ವರ್ತಿನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಕೋರ್ ಚೆನ್ನಾಗಿದ್ರೆ 10 ಲಕ್ಷ 20 ಲಕ್ಷ ಹೀಗೆ ದೊಡ್ಡ ಮೊತ್ತದ ಸಾಲನೂ ತಗೋಬಹುದು. ಅಪ್ ಟು 50 ಲಕ್ಷ ರೂಪಾಯಿ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಕ್ರೆಡಿಟ್ ಸ್ಕೋರ್ ಜೊತೆಗೆ ನಿಮ್ಮ ಇನ್ಕಮ್ ಎಷ್ಟು ಅದು ಕೂಡ ಮ್ಯಾಟ್ರ್ ಆಗುತ್ತೆ. ನಿಮ್ಮ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಚೆನ್ನಾಗಿ ನಂಬರ್ಸ್ ಇದ್ದರೆ, ಒಳ್ಳೆ ಇನ್ಕಮ್ ಇದೆ, ಅವರಿಗೆ ಸ್ಟಡಿ ಇನ್ಕಮ್ ಇದೆ ಅಥವಾ ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಇನ್ನೂ ಜಾಸ್ತಿನೇ ಸಿಗುತ್ತೆ. ಆದರೆ ಕ್ರೆಡಿಟ್ ಕಾರ್ಡ್ ಲೋನ್ ದೊಡ್ಡ ಮೊತ್ತದಲ್ಲಿ ಸಿಗಲ್ಲ. ಕ್ರೆಡಿಟ್ ಲಿಮಿಟ್ನ ಒಳಗೆ ಇರುತ್ತೆ. ಕ್ರೆಡಿಟ್ ಲಿಮಿಟ್ 1 ಲಕ್ಷ ರೂಪಾಯಿ ಇದ್ದರೆ 1 ಲಕ್ಷ ರೂಪಾಯಿನೂ ಸಿಗೋದು ಕಷ್ಟ, ಸ್ವಲ್ಪ ಕಮ್ಮಿನೇ ಕೊಡ್ತಾರೆ. ಇಂಟ್ರೆಸ್ಟ್ ರೇಟ್. ಕ್ರೆಡಿಟ್ ಕಾರ್ಡ್ ಲೋನ್ ಬಡ್ಡಿ ದರ ವರ್ಷಕ್ಕೆ 13%ನಿಂದ 36%ವರೆಗೂ ಇರ್ಬೋದು. EMI ಕಟ್ಟೋದು ಲೇಟ್ ಆದಂತೆ ಬಡ್ಡಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓವರ್ ಡ್ಯೂ ಅಂತ ಹೇಳಿ ಕೆಲವೊಮ್ಮೆ 45%ವರೆಗೂ ಹೋಗ್ಬೋದು. ನೀವು ಕಟ್ಟೋದು ಲೇಟ್ ಆದಷ್ಟು ಸಾಲ ಬೆಳೀತಾ ಹೋಗುತ್ತೆ. ಆದರೆ ಪರ್ಸನಲ್ ಲೋನ್ ಇಂಟ್ರೆಸ್ಟ್ 10ರಿಂದ 24% ಒಳಗಡೆ ಸಿಕ್ಬಿಡುತ್ತೆ. ನಿಮ್ಮ ಬ್ಯಾಂಕೇ ನಿಮಗೆ ಸಾಲ ಕೊಡೋದ್ರಿಂದ ನಿಮಗೆ ಇಂಟ್ರೆಸ್ಟ್ ರೇಟ್ ನೆಗೋಷಿಯೇಟ್ ಮಾಡೋಕ್ಕೂ ಅವಕಾಶ ಸಿಗುತ್ತೆ. ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿ ಫಿಕ್ಸ್ ಮಾಡ್ಕೋಬೋದು. ಇಲ್ಲೊಂದು ವಿಚಾರವನ್ನು ಗಮನಿಸಬೇಕು. ಕ್ರೆಡಿಟ್ ಕಾರ್ಡ್ ಲೋನ್ನಲ್ಲಿ ಕ್ರೆಡಿಟ್ ಕಾರ್ಡ್ ಲಿಮಿಟ್ನಲ್ಲಿ ಎಷ್ಟನ್ನು ಬಳಕೆ ಮಾಡಿರ್ತೀವೋ ಅಷ್ಟಕ್ಕೆ ಮಾತ್ರ ಬಡ್ಡಿ ಕ್ಯಾಲ್ಕುಲೇಟ್ ಆಗುತ್ತೆ. ಆದರೆ ಪರ್ಸನಲ್ ಲೋನ್ನಲ್ಲಿ ಯಾವ ಮೊತ್ತದ ಲೋನ್ ಅಪ್ರೂವ್ ಆಗಿರುತ್ತೋ ಅಷ್ಟಕ್ಕೂ ಬಡ್ಡಿ ಕ್ಯಾಲ್ಕುಲೇಟ್ ಆಗುತ್ತೆ. ಹಾಗಿದ್ರೂ ಕ್ರೆಡಿಟ್ ಕಾರ್ಡ್ ಬಡ್ಡಿನೇ ಜಾಸ್ತಿ. ಸೊ ಸ್ನೇಹಿತರೆ, ನಿಮಗೆ ಈಗ ಒಂದು ವಿಚಾರ ಅರ್ಥ ಆಗಿರುತ್ತೆ. ಅರ್ಜೆಂಟ್ ದುಡ್ಡು ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ 2 ಆಪ್ಷನ್, ಒಂದು ಪರ್ಸನಲ್ ಲೋನ್ ತಗೊಳ್ಳೋದು, ಇನ್ನೊಂದು ಕ್ರೆಡಿಟ್ ಕಾರ್ಡ್ ಮೂಲಕ ಲೋನ್ ತಗೊಳ್ಳೋದು. ಯಾವುದನ್ನು ಚೂಸ್ ಮಾಡಬೇಕು? ಕ್ರೆಡಿಟ್ ಕಾರ್ಡ್ ಲೋನ್ ತಗೊಳ್ಳೋದು ಕ್ವಿಕ್, ಇಮಿಡಿಯೇಟ್, ಇನ್ಸ್ಟೆಂಟ್ ಅಂತ ಅನಿಸ್ಬೋದು. ಆದರೆ ಸ್ನೇಹಿತರೆ, ಹೈ ಇಂಟ್ರೆಸ್ಟ್ ರೇಟ್ ಇರುತ್ತೆ. ನಿಮಗೆ ಆಲ್ರೆಡಿ ಅರ್ಥ ಆಗಿದೆ, ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀವಿ. ಜೊತೆಗೆ ಲೋನ್ ಅಮೌಂಟ್ ಕೂಡ ಲಿಮಿಟೆಡ್. ನಿಮ್ಮ ಕ್ರೆಡಿಟ್ ಲಿಮಿಟ್ ಮೀರಿಯನ್ ನಿಮಗೇನು ಕೊಡೋದಿಲ್ಲ ಅವರು.
ಜೊತೆಗೆ ರೀಪೇಮೆಂಟ್ ಅವಧಿ ಕೂಡ ತುಂಬಾ ಬೇಗ ಕಟ್ಟಬೇಕಾಗುತ್ತೆ. ಲಾಂಗ್ ರೀಪೇಮೆಂಟ್ ಶೆಡ್ಯೂಲ್ ಅವ್ರು ಕೊಡೋದಿಲ್ಲ ನಿಮಗೆ. ಸೊ ಫ್ಲೆಕ್ಸಿಬಿಲಿಟಿ ಬೇಕು, ಪೀಸ್ ಆಫ್ ಮೈಂಡ್ ಬೇಕು ಅಂದ್ರೆ ಬೆಸ್ಟ್ ಆಪ್ಷನ್ ಆಗದೇ ಇರಬಹುದು. ಅಂತ ಟೈಮ್ನಲ್ಲಿ ಪರ್ಸನಲ್ ಲೋನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೈಸಾ ಬಜಾರ್ನಲ್ಲಿ ನೀವು ಪರ್ಸನಲ್ ಲೋನ್ ಅನ್ನ ಈಸಿಯಾಗಿ ಪಡೆಯಬಹುದು. ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ ನೊಂದಿಗೆ, ಮಿನಿಮಲ್ ಡಾಕ್ಯುಮೆಂಟೇಶನ್ ನೊಂದಿಗೆ, ಜೊತೆಗೆ 30ಕ್ಕೂ ಅಧಿಕ RBI ಅಪ್ರೂವ್ಡ್ ಬ್ಯಾಂಕ್ ಮತ್ತು NBFCಗಳ ಮೂಲಕ ನೀವು ಇದೆಲ್ಲವನ್ನ ಒಂದೇ ಜಾಗದಲ್ಲಿ ಕಂಪೇರ್ ಮಾಡಿ ಚೂಸ್ ಮಾಡಿಕೊಂಡು ನೀವು ಪರ್ಸನಲ್ ಲೋನ್ ಅನ್ನ ಪಡಿಬಹುದು. ಜೊತೆಗೆ ಸಂಪೂರ್ಣ ಆನ್ಲೈನ್ ಪ್ರೋಸೆಸ್, ಫಾಸ್ಟ್ ಇರುತ್ತೆ, ಸೆಕ್ಯೂರ್ ಆಗಿರುತ್ತೆ ಮತ್ತು ಕಂಪ್ಲೀಟ್ಲಿ ಪೇಪರ್ಲೆಸ್ ಪ್ರೋಸೆಸ್ ಮೂಲಕ ಅಪ್ಲೈ ಮಾಡಬಹುದು. ಸೊ ನಿಮಗೆ 3 ವರ್ಷ, 4 ವರ್ಷ, 5 ವರ್ಷಗಳ ಸುದೀರ್ಘ ಅವಧಿಯ ಪರ್ಸನಲ್ ಲೋನ್ ಬೇಕು, ಲೋ ಇಂಟ್ರೆಸ್ಟ್ ರೇಟ್ ನಲ್ಲಿ ಬೇಕು ಅಂದ್ರೆ ನಾವು ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಪೈಸಾ ಬಜಾರ್ನ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು 30ಕ್ಕೂ ಅಧಿಕ ಬ್ಯಾಂಕ್ಸ್ ಮತ್ತು NBFCs RBI ಅಪ್ರೂವ್ಡ್ ಅವುಗಳ ಆಫರ್ ಗಳನ್ನೆಲ್ಲ ಕಂಪೇರ್ ಮಾಡಿ ಕೆಲವೇ ಕ್ಲಿಕ್ಸ್ ಅಲ್ಲಿ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡಬಹುದು. ನಿಮ್ಮ ಅರ್ಜೆಂಟ್ ಫಿನಾನ್ಷಿಯಲ್ ನೀಡ್ಸ್ ಅನ್ನೋದ್ರಿಂದ ಫುಲ್ಫಿಲ್ ಮಾಡ್ಕೋಬಹುದು. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಕ್ವಿಕ್ ಅಪ್ರೂವಲ್ ಟೈಮ್ ವಿಚಾರದಲ್ಲಿ ಕ್ರೆಡಿಟ್ ಕಾರ್ಡ್ ಲೋನೇ ಫಾಸ್ಟ್. ಯಾಕಂದ್ರೆ ಕ್ವಿಕ್ ಅಪ್ರೂವಲ್ ಸಿಗುತ್ತೆ, ಆದ್ರೆ ಪರ್ಸನಲ್ ಲೋನ್ಗೂ ಜಾಸ್ತಿ ಏನು ಟೈಮ್ ಬೇಕಾಗಲ್ಲ. 1-2 ವರ್ಕಿಂಗ್ ಡೇಸ್ ತಗೋಬಹುದು. ಇತ್ತೀಚೆಗೆ ಪರ್ಸನಲ್ ಲೋನ್ ಕೂಡ ಇನ್ಸ್ಟೆಂಟ್ ಆಗಿ ಸಿಗ್ತಿದೆ. ತೀರಾ ಎಮರ್ಜೆನ್ಸಿ ಇದ್ರೆ 1-2 ದಿನಕ್ಕೆ ನಿಮ್ಮ ಸ್ನೇಹಿತರ ಹತ್ರ ಸಾಲ ಮಾಡಿದ್ರೆ 2 ದಿನ ಆದ್ಮೇಲೆ ಪರ್ಸನಲ್ ಲೋನ್ ಬಂದಾಗ ವಾಪಸ್ ಕೊಟ್ಬಿಡ್ಬೋದು. ಆ ರೀತಿ ಕೂಡ ಆಪ್ಷನ್ಸ್ ಇರುತ್ತೆ. ಇನ್ನು ರೀಪೇಮೆಂಟ್ ಅವಧಿ ನೋಡೋದಾದ್ರೆ ಕ್ರೆಡಿಟ್ ಕಾರ್ಡ್ ಲೋನ್ ಬಹಳ ಶಾರ್ಟ್ ಟರ್ಮ್, 3 ತಿಂಗಳಿಂದ 36 ತಿಂಗಳು ಇರುತ್ತೆ ಅಷ್ಟೇ. ಒಂದ್ ಕಡೆ ಬಡ್ಡಿನೂ ಹೆವಿ, ಇನ್ನೊಂದ್ ಕಡೆ ಬೇಗಾನೂ ಕಟ್ಟಬೇಕು. ಹಾಗಾಗಿ ಕ್ರೆಡಿಟ್ ಕಾರ್ಡ್ ಲೋನ್ ಕುತ್ತಿಗೆ ಮೇಲೇನೆ ತೂಗ್ತಾ ಇರುತ್ತೆ. ಆದ್ರೆ ಪರ್ಸನಲ್ ಲೋನ್ ಕುತ್ತಿಗೆ ಮೇಲೆ ತಗೋದ್ರ ಬದಲಿಗೆ ಬೆನ್ ಮೇಲೆ ಆರಾಮಾಗಿ ಕೂತಿರುತ್ತೆ. 5-6 ವರ್ಷಗಳವರೆಗೂ ಕೂಡ ತಗೋಬಹುದು. ಕೆಲ ಬ್ಯಾಂಕ್ಗಳು ಇನ್ನೂ ಜಾಸ್ತಿ ಅವಧಿಗೆ ಪರ್ಸನಲ್ ಲೋನ್ ಕೊಡ್ತವೆ. ಯಾರಿಗೆ ಸಿಗುತ್ತೆ? ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿದಾಗ ಕ್ರೆಡಿಟ್ ಕಾರ್ಡ್ ಲೋನ್ ಆಗಲೇ ಹೇಳಿದ ಹಾಗೆ ಆಕ್ಟಿವ್ ಕ್ರೆಡಿಟ್ ಕಾರ್ಡ್ ಹೊಂದಿರೋರಿಗೆ ಮಾತ್ರ ಸಿಗುತ್ತೆ. ಅದರೊಟ್ಟಿಗೆ ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ ಕೂಡ ಇರಬೇಕು. ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಸರಿಯಾಗಿ ಕಟ್ಕೊಂಡು ಹೋಗಿರೋರಿಗೆ ಮಾತ್ರ ಸಿಗುತ್ತೆ. ಇನ್ನೊಂದ್ ಕಡೆ ಪರ್ಸನಲ್ ಲೋನ್ಗೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರಬೇಕು. ಜೊತೆಗೆ ಕೆಲ ಬ್ಯಾಂಕ್ಗಳು ಸ್ಟೇಬಲ್ ಇನ್ಕಮ್ ಇರಬೇಕು ಅಂತಲೂ ಹೇಳ್ತವೆ. ಅವರ ಸ್ಯಾಲರಿ ಸ್ಲಿಪ್ ನಲ್ಲಿ ಒಳ್ಳೆ ಕಂಪನಿ ಹೆಸರು ಮತ್ತೆ ಒಳ್ಳೆ ಫಿಗರ್ಸ್ ಇದ್ರೆ, ಒಳ್ಳೆ ಇನ್ಕಮ್ ಚೆನ್ನಾಗಿದೆ ಅಂತ ಹೇಳಿ ಗೊತ್ತಾದ್ರೆ ಅಂಥವ್ರಿಗೆ ಪರ್ಸನಲ್ ಲೋನ್ ಬೇಗ ಸಿಗುತ್ತೆ. ಇತ್ತೀಚೆಗೆ ವರ್ಕಿಂಗ್ ಪರ್ಸನ್ಗೆ ಮಾತ್ರ ಸಿಗುತ್ತೆ ಅಂತೇನಿಲ್ಲ. ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ರೆ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಬಿಸ್ನೆಸ್ ಮಾಡ್ತಿರೋರ್ಗೂ ಸಿಗುತ್ತೆ. ಕಂಪ್ನಿ ಕೆಲಸ ಮಾಡ್ತಿರ್ಬೇಕು ಅಂತನೂ ಇಲ್ಲ, ಅಂಥವ್ರಿಗೂ ಕೂಡ ಕ್ರೆಡಿಟ್ ಸ್ಕೋರ್ ಮೇಲೆ ಅವರು ಅಪ್ಲೈ ಮಾಡ್ಕೊಂಡು ಪರ್ಸನಲ್ ಲೋನ್ ತಗೋಬಹುದು. ಒಂದು ವೇಳೆ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ರೆ ಕೇವಲ ಪರ್ಸನಲ್ ಲೋನ್ ಅಷ್ಟೇ ಅಲ್ಲ, ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು 2 ಲೋನ್ಗಳು ನಿಮ್ಮ ಅಕೌಂಟ್ಗೆ ನೇರವಾಗಿ ಡಿಸ್ಬರ್ಸ್ ಆಗುತ್ತೆ. ಅಂದ್ರೆ ಲೋನ್ ಅಪ್ರೂವ್ ಆದಾಗ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಹಾಗಾಗಿ ಹಣ ಬಳಕೆಯಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ನೀವು ಯಾವ ಉದ್ದೇಶಕ್ಕೆ ಬೇಕಾದರೂ ಬಳಸ್ಬೋದು. ಈಗ ಹೋಮ್ ಲೋನ್, ವೆಹಿಕಲ್ ಲೋನ್ ತರ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಹೋಮ್ ಲೋನ್, ವೆಹಿಕಲ್ ಲೋನ್ ಮಾಡಿ ನಿಮ್ಮ ಅಕೌಂಟಿಗೆ ದುಡ್ಡು ಬರೋದಿಲ್ಲ. ಅದು ಸೀದಾ ಕಾರ್ ಕಂಪನಿಗೆ, ಡೀಲರ್ಗೆ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತಿರೋ ಕಂಪನಿಗೆ ನೇರವಾಗಿ ಅವ್ರಿಗೆ ಹೋಗುತ್ತೆ, ಬಿಲ್ಡರ್ಗೆ ಹೋಗುತ್ತೆ ದುಡ್ಡು. ಹೋಮ್ ಲೋನಲ್ಲಿ, ಕಾರ್ ಲೋನಲ್ಲಿ ಆ ರೀತಿ ಇರುತ್ತೆ. ಎಜುಕೇಷನ್ ಲೋನ್ ಕೂಡ ಅಷ್ಟೇ, ಕಾಲೇಜಿಗೆ ಕೊಟ್ಬಿಡ್ತಾರೆ, ನಿಮ್ಮ ಕೈಗೆ ದುಡ್ಡು ಕೊಡೋದಿಲ್ವಲ್ಲ, ಆ ರೀತಿ. ಆದರೆ ಪರ್ಸನಲ್ ಲೋನ್ ಹೆಸರೇ ಹೇಳೋ ಥರ ಪರ್ಸನಲ್ ಲೋನ್ ನೀವು ತಗೊಂಡು ನಿಮಗೆ ಬೇಕಾಗಿರೋ ಉದ್ದೇಶಕ್ಕೆ ಅದನ್ನ ಬಳಸ್ಕೊಳ್ಬಹುದು. ಯಾವ ಉದ್ದೇಶಕ್ಕೆ ಬಳಸ್ತೀರಂತ ಬ್ಯಾಂಕ್ ನಿಮ್ಮ ಹತ್ರ ಕೇಳಲ್ಲ. ಇದೇ ಕಾರಣಕ್ಕೆ ಎಷ್ಟೋ ಜನ ಜಾಸ್ತಿ ಬಡ್ಡಿಯ ಕ್ರೆಡಿಟ್ ಕಾರ್ಡ್ ಲೋನ್ ತೀರ್ಸೋಕ್ಕೂ ಕೂಡ ಕ್ರೆಡಿಟ್ ಕಾರ್ಡ್ ಅಲ್ಲಿ ಹೆವಿ ಬಡ್ಡಿ ಬೀಳ್ತಿದೆ, ಬಾಲ ಉದ್ದ ಬೆಳೀತಾ ಹೋಗ್ತಿದೆ, ಬಡ್ಡಿದು ಹೆವಿ ಆಗ್ತಿದೆ, ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ಏನ್ ಮಾಡ್ತಾರೆ, ಪರ್ಸನಲ್ ಲೋನ್ ತಗೊಂಡು ಅದನ್ನ ಕ್ರೆಡಿಟ್ ಕಾರ್ಡ್ ಲೋನ್ ತೀರಿಸ್ಕೊಂಡು ಕ್ಲೋಸ್ ಮಾಡ್ಕೊಂಡಿರೋ ಎಕ್ಸಾಂಪಲ್ ಕೂಡ ಉಂಟು. ಹಣಕಾಸಿನ ಮ್ಯಾನೇಜ್ಮೆಂಟ್ನಲ್ಲಿ ಅಂಥ ಟೈಮ್ನಲ್ಲಿ ಸ್ಮಾರ್ಟ್ ಟ್ರಿಕ್ ಕೂಡ ಆಗ್ಬೋದು. ಸೊ ಕೊನೆದಾಗಿ ಹೇಳಬೇಕು ಅಂದರೆ ಅರ್ಜೆಂಟಿಗೆ, ಎಮರ್ಜೆನ್ಸಿಗೆ ಬೇರೆ ಏನೋ ಆಪ್ಷನ್ ಇಲ್ಲ, ಕ್ರೆಡಿಟ್ ಕಾರ್ಡಲ್ಲಿ ಮಾಡಬೇಕು ಇಲ್ಲ ಅಂದರೆ ಪರ್ಸನಲ್ ಲೋನ್ ಮಾಡಬೇಕು ಅನ್ನೋ ಸಿಚುವೇಶನ್ನಲ್ಲಿ ಪರ್ಸನಲ್ ಲೋನೇ ಬೆಟರ್. ಇಲ್ಲ ನನಗೆ ನೆಕ್ಸ್ಟ್ ಮಂತೆ ಲಕ್ಷಾಂತರ ರೂಪಾಯಿ ಬರೋದಿದೆ, ಮುಂದಿನ ತಿಂಗಳೇ ಕಟ್ಕೊಂಡ್ಬಿಡ್ತೀನಿ ನಾನು ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ಮಾಡಿಕೊಂಡು ನೆಕ್ಸ್ಟ್ ಮಂತೆ ಕಟ್ಟಿ ತೀರಿಸ್ಕೊಂಡ್ಬಿಡ್ಬೋದು. ಆದರೆ ಲಾಂಗ್ ಟರ್ಮ್ ನೀವು ಹೇಳ್ಕೊಂಡು ಹೋಗೋ ಲೆಕ್ಕಾಚಾರ ಇದೆ. ಹಂತವಾಗಿ ಕಟ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಹೆವಿ ಬಡ್ಡಿಯ ಕ್ರೆಡಿಟ್ ಕಾರ್ಡ್ ಲೋನ್ಗಿಂತ ಪರ್ಸನಲ್ ಲೋನ್ ಫಾರ್ ಬೆಟರ್. ಸೊ ನಿಮ್ಮಲ್ಲೂ ಕೂಡ ಯಾರಿಗಾದ್ರೂ ಪರ್ಸನಲ್ ಲೋನ್ ಅವಶ್ಯಕತೆ ಅಥವಾ ಅಗತ್ಯತೆ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಪೈಸಾ ಬಜಾರ್ನ ಲಿಂಕ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮಗೆ ಆಗಲೇ ಹೇಳಿದ ಹಾಗೆ 30ಕ್ಕೂ ಅಧಿಕ RBI ಅಪ್ರೂವ್ಡ್ ಬ್ಯಾಂಕ್ಸ್ ಮತ್ತು NBFCಗಳಿಂದ ನೀವು ಆಫರ್ಸ್ ಅನ್ನ ಕಂಪೇರ್ ಮಾಡಿ, ಇಂಟ್ರೆಸ್ಟ್ ರೇಟ್ ಕಂಪೇರ್ ಮಾಡಿ, ಕೆಲವೇ ಕ್ಲಿಕ್ಸ್ ಅಲ್ಲಿ ಪೇಪರ್ಲೆಸ್ ಆಗಿ ನೀವು ಪರ್ಸನಲ್ ಲೋನ್ ಅನ್ನ ಪಡ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.